Hi, hello, good morning. Had a breakfast? Ready to go to school? You are in classroom? Are you outside? Come and sit here only. Okay? Because this is classroom. Where are you? Outside. Come and sit inside. Because online class, mommy is calling. Is it like this only? Yeah, come inside. See the online class. Listen the lesson. Is it? Now let's start 4th standard English poem 2. Making a movie. Okay. Let's see. Making a movie. I have finally decided to make a movie. Movie andre picture. Picture model. Okay. About my actors, I will be very choosy. ನಾನು ಒಂದು ಪಿಕ್ಚರ್ ಮಾಡಬೇಕಂತ ಡಿಸೈಡ್ ಮಾಡಿದೆ. ಅದು ಯಾವುದು ಅಂದರೆ ಅಬೌಟ್ ಮೈ ಆ್ಯಕ್ಟರ್ಸ್, ನಮ್ಮ ಚಲನಚಿತ್ರದ ತಾರೆಗಳ ಬಗ್ಗೆ, ಆ್ಯಕ್ಟರ್ಸ್ ಬಗ್ಗೆ. ಚಲನಚಿತ್ರ ತಾರೆಗಳು ಅಂದರೆ ನಿಮ್ಗೇನು ಅರ್ಥ ಆಗಲ್ಲ. ಇಂಗ್ಲೀಷಲ್ಲಿ ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ. ಫಿಲಮ್ ಆ್ಯಕ್ಟರ್ಸ್ ಅಂದರೆ ಅರ್ಥ ಆಗುತ್ತೆ. ಚಲನಚಿತ್ರ ತಾರೆಗಳಂದ್ರೆ ನಿಮ್ಗೆ ಗೊತ್ತಾಗತ್ತಾ? ಇಲ್ಲ. ಕಲಾವಿದ್ರಂಗೆ ಗೊತ್ತಾಗತ್ತಾ? ಇಲ್ಲ ಅಲ್ವಾ? ಫಿಲಮ್ ಆ್ಯಕ್ಟರ್ಸ್ ಅಂದರೆ ಬೇಗ ಅರ್ಥ ಆಗ್ಬಿಡುತ್ತೆ. ಅಬೌಟ್ ಮೈ ಆ್ಯಕ್ಟರ್ಸ್ ಐ ವಿಲ್ ಬಿ ವೆರಿ ಚೂಸಿ. ಚೂಸಿ ಅಂದರೆ ನಾನು ತುಂಬ ಸೆಲೆಕ್ಟ್ ಮಾಡುವಂಥದ್ದು, ಚೆನ್ನಾಗಿರೋದನ್ನು ಆರಿಸ್ಕೊಳ್ಳುವಂಥದ್ದು ಚೂಸಿ ಅಲ್ವಾ? ಚೂಸಿ ಫೆಲೋ ಅಂತ ಬೈತಾರೆ. ಎಷ್ಟು ಆರಿಸ್ತೀಯ, ಎಷ್ಟು ಹುಡುಕ್ತೀಯ, ಎಷ್ಟು ನೋಡ್ತೀಯ, ಯಾವ್ದಾರು ಒಂದು ತಗೋಬಾರ್ದು ಅಂತಿರ್ತಾರೆ. ದಟ್ಸ್ ಕಾಲ್ಡ್ ಚೂಸಿ. ಕೆಲವರು ತುಂಬಾ ಆರಿಸ್ತಾರೆ, ಎಲ್ಲದರಲ್ಲೂ ಹುಡುಕ್ತಾ ಇರ್ತಾರೆ. ಹೊಸದಾಗಿ ಏನಾದರೂ ಸ್ಪೆಷಲ್ ಆಗಿರುವಂಥದ್ದನ್ನು ಹುಡುಕ್ತಾ ಇರ್ತಾರೆ. ವರ್ಕಿಂಗ್ ಆನ್ ಎ ಸ್ಕ್ರಿಪ್ಟ್ ಅಬೌಟ್ ಮೈ ಫ್ಯಾಮಿಲಿ. ವರ್ಕಿಂಗ್ ಆನ್ ಎ ಸ್ಕ್ರಿಪ್ಟ್ ಅಬೌಟ್ ಮೈ ಫ್ಯಾಮಿಲಿ. ಯಾರ ಬಗ್ಗೆ ಪಿಕ್ಚರ್ ಮಾಡಬೇಕು ಅಂದರೆ ಇವಾಗ ಮೈ ಆ್ಯಕ್ಟರ್ಸ್ ಅಂತ ಹೇಳಿದೆ ಮನೆಯಲ್ಲಿ. ಅವರು ಪಿಕ್ಚರ್ ಆ್ಯಕ್ಟರ್ಸ್ನ ತಗೊಂಡು ಯಾವ ಸ್ಕ್ರಿಪ್ಟ್ ಬರೀಬೇಕು, ಯಾವ ಸ್ಟೋರಿ ಮಾಡಬೇಕು ಅಂತಿದ್ದ ಅಂದರೆ ವರ್ಕಿಂಗ್ ಆನ್ ಎ ಸ್ಕ್ರಿಪ್ಟ್ ಅಬೌಟ್ ಮೈ ಫ್ಯಾಮಿಲಿ. ಯಾರ ಬಗ್ಗೆ? ಅಬೌಟ್ ಮೈ ಫ್ಯಾಮಿಲಿ, ನನ್ನ ಕುಟುಂಬದ ಬಗ್ಗೆ, ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಬಗ್ಗೆ. ಓಕೆ, ಎಸ್. I know my dad will sponsor it happily. I know my dad will sponsor it happily. ನಾನು ಈ ಮೂವಿ ಮಾಡ್ತೀನಿ ಅಂದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಮಾಡ್ತೀನಿ. ಸ್ಟಾರ್ಸ್ನ ಹಾಕ್ಕೊಂಡು ಮೂವಿ, ಐ ವಿಲ್ ಡೂ ಮೂವಿ. ಇಸ್ ಇಟ್? ದಿಸ್ ಈಸ್ ಫೈನ್. ಬಟ್ ಐ ನೋ ಮೈ ಡ್ಯಾಡ್ ವಿಲ್ ಸ್ಪಾನ್ಸರ್ ಇಟ್ ಹ್ಯಾಪಿಲಿ. ನನಗೆ ಗೊತ್ತು ನಮ್ಮ ಡ್ಯಾಡಿ ಇದಕ್ಕೆ ಹೆಲ್ಪ್ ಮಾಡ್ತಾರೆ. ಸ್ಪಾನ್ಸರ್ ಅಂದರೆ ದುಡ್ಡು ಹಾಕ್ಬೇಕಲ್ಲ, ಖರ್ಚಾಗುತ್ತೆ. ಅದಕ್ಕೆಲ್ಲ ಸ್ಪಾನ್ಸರ್ ಮಾಡ್ತಾರೆ ಅಂದರೆ ಕೊಡೋದು, ಸಹಾಯ ಮಾಡೋರು ತಾನು ಅವರು. ಓಕೆ. ಆ್ಯಂಡ್ ಸ್ಕ್ರಿಪ್ಟ್ ಅಂದರೆ ಕತೆ ಬರೆಯೋರು. ಯಾರ ಬಗ್ಗೆ? ಫ್ಯಾಮಿಲಿ ಬಗ್ಗೆ ಅಲ್ವಾ? ಆ್ಯಕ್ಟರ್ಸ್ನ ಹಾಕ್ಕೊಂಡು ಫ್ಯಾಮಿಲಿ ಬಗ್ಗೆನೇ ಒಂದು ಕತೆ ಬರೆದು ಅದ್ರ ಬಗ್ಗೆ ಮೂವಿ ಮಾಡ್ತೀನಿ ಅಂತ ಹೇಳಿದ್ರು. ಹಿ ಸೆಡ್ ಈಸ್ ಆಂಬಿಷನ್ ಇಸ್ ಲೈಕ್ ದಟ್. ಯು ವಾಂಟ್ ಟು ಡೂ ಫ್ಯಾಮಿಲಿ ಪಿಕ್ಚರ್. ಇಸ್ ಇಟ್? ಫ್ಯಾಮಿಲಿ ಸ್ಟೋರಿ. ಹಿ ರೆಡಿ, ಹಿ ರಾಟ್ ದಟ್ ಅಬೌಟ್ ಫ್ಯಾಮಿಲಿ ಮೆಂಬರ್ಸ್. Is it? And dad told, okay, I will sponsor for this movie. He said, had it happily. He know that avanu gottittu dad will help him. Okay, my dad is helping me whatever I do because it's very nice. I am doing a script about my family only. Yes. Poppy wants to read but loses his glasses. Poppy, see, grandpa is there. See the picture, second one. Is it? Yeah. He wants to do picture, movie. He ready to do that. But about the family only. ನಮ್ಮ ಫ್ಯಾಮಿಲಿ ಕಥೆನೇ ತಗೊಂಡು ಫ್ಯಾಮಿಲಿ ಬಗ್ಗೆ. ಫ್ಯಾಮಿಲಿ ಅಂದರೆ ಅದು ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್, ಫಾದರ್, ಮದರ್, ಬ್ರದರ್, ಸಿಸ್ಟರ್ ಆ್ಯಂಡ್ ಇಸ್ ಇಟ್? ದಟ್ಸ್ ಕಾಲ್ಡ್ ಫ್ಯಾಮಿಲಿ. ಎಸ್. Poppy wants to read but loses his glasses. He wants to read that. Poppy wants to read the paper. Read something. But he lost his glasses. ಈಗ ನಾನು ಈಗ ಓದ್ತಾ ಇದ್ದೀನಿ, ನನಗೇನು ಬೇಕು? ಸ್ಪೆಕ್ಸ್ ಬೇಕು. ಐ ನೀಡ್ ದಿ ಸ್ಪೆಕ್ಸ್. ವಿತೌಟ್ ಗ್ಲಾಸಸ್ ಐ ಕಾಂಟ್ ರೀಡ್. ಲೈಕ್ ದಟ್ ಓನ್ಲಿ Poppy wants to glasses to read that. Is it? But he lost glass. His glasses. ಓದಬೇಕಾಗಿತ್ತು Poppy. ಬಟ್ ಏನು ಕಳ್ಕೊಂಡಿದ್ರು ಅವರು? ಗ್ಲಾಸ್ನ ಎಲ್ಲೋ ಇಟ್ಬಿಟ್ಟು ಕಳ್ದಾಕ್ಬಿಟ್ಟಿದ್ರು. I get new idea as each day passes. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೊಂದು ಐಡಿಯಾ ಬಂತು. ಐ ಗೆಟ್ ಅನ್ ಐಡಿಯಾ ಈಚ್ ಡೇ ಪಾಸಸ್. ಕೆಲವು ದಿನಗಳಾದಮೇಲೆ After some days, I got an idea.
Is it? Granny likes to cook but burns the dishes. Granny likes to cook dishes. Granny ಅಜ್ಜಿ ಅಡಿಗೆ ಮಾಡಬೇಕು ಅಂತ ಆಸೆ ಇತ್ತು, ಅವ್ರಿಗೆ ತುಂಬಾ ಇಷ್ಟ. ಬಟ್ ಏನ್ ಮಾಡ್ತಾ ಇದ್ರು, ಎಲ್ಲ ಸುಟ್ಟು ಹೋಗ್ತಾ ಇತ್ತು, ಸೀದೋಗ್ತಾ ಇತ್ತು. ಊಟ ಮಾಡಕ್ ಆಗ್ತಿರಂಗೆ ಎಲ್ಲ ಸೀಸ್ಬಿಡ್ತಾ ಇತ್ತು ಅಜ್ಜಿ, ಯಾಕಂದ್ರೆ ಅವ್ರಿಗೆ ಕಾಣಲ್ಲ, ಗೊತ್ತಾಗಲ್ಲಲ್ವಾ. ಸೊ ಹಾಗಾಗಿ ಅಡಿಗೆ ಎಲ್ಲ ಹಾಳಾಗ್ತಾ ಇತ್ತು ಅಂದ್ರು. Granny likes to cook but burns the dishes. All actors will act as a director wishes. ಈಗ ಒಬ್ಬ ಡೈರೆಕ್ಟರ್ ಅಂತ ಇರ್ತಾನೆ ಒಂದು ಮೂವಿ ಮಾಡಕ್ಕೆ, ಪಿಕ್ಚರ್ ಮಾಡಕ್ಕೆ. ಡೈರೆಕ್ಟರ್ ಹೆಂಗ್ ಹೇಳಿದ್ರು ಹಂಗೆ ಆಕ್ಟ್ ಮಾಡ್ಬೇಕು ಅವ್ರು. ನೀವೆಲ್ಲ ನೋಡಿದಿರ, ನಿಮ್ಗೆ ಗೊತ್ತು, ಯು ನೋ ಎವ್ರಿಥಿಂಗ್. ಇಸ್ ಇಟ್? ಹೂ ಇಸ್ ಡೈರೆಕ್ಟರ್? ವಾಟ್ ಈಸ್ ಡೂಯಿಂಗ್? ಈಸ್ ಡೈರೆಕ್ಟಿಂಗ್ ಓನ್ಲಿ. ಹೌ ಟು ಡೂ, ವೇ ಟು ಡೂ, ವೆನ್ ಟು ಡೂ, ವಾಟ್ ಟು ಡೂ. ಹೇಗ್ ಮಾಡ್ಬೇಕು, ಎಲ್ಲಿ, ಯಾವಾಗ, ಹೆಂಗೆ ಎಲ್ಲ ಅವ್ರು ಹೇಳ್ತಾರೆ. ಸೊ ಆಸ್ ದ ಡೈರೆಕ್ಟರ್, ಡೈರೆಕ್ಷನ್ಸ್, ದ ಆಕ್ಟರ್ಸ್ ವಿಲ್ ಆಕ್ಟಿಂಗ್ ಅಲ್ವಾ. ಡೈರೆಕ್ಟರ್ ಹೇಗೆ ಹೇಳ್ತಾನೋ ಹಾಗೆ ಆಕ್ಟರ್ಸ್ ಆಕ್ಟ್ ಮಾಡ್ತಾ ಇರ್ತಾರೆ. ದ ಆಕ್ಟರ್ಸ್ ವಿಲ್ ಆಕ್ಟ್ ದ ಡೈರೆಕ್ಟರ್ ವಿಶಸ್. I will find a tall man to play my uncle's character. ನಮ್ಮ ಅಂಕಲ್ ಕ್ಯಾರೆಕ್ಟರ್ ಮಾಡೋದಕ್ಕೆ, ಮನೇಲಿ ಅಂಕಲ್ ಇತ್ತು, ಅವ್ರ ಥರ ಆ್ಯಕ್ಟ್ ಮಾಡೋದಕ್ಕೆ ಟಾಲ್ ಮ್ಯಾನ್, ಒಬ್ಬ ಎತ್ತರಕ್ಕಿರೋ ಒಬ್ಬ ಅಂಕಲ್ನ ಮನುಷ್ಯನ ಕರ್ಕೊಂಡು ಬಂದೆ. ಫಾರ್ ಮೈ ಬ್ರದರ್ ಸ್ಪಾಟ್ ಐ ನೀಡ್ ಎ ಡೈನಾಮಿಕ್ ಆಕ್ಟರ್. ಯಾರು ಡೈನಾಮಿಕ್ ಹೀರೋ? ಯಾರ್ಯಾರ ಏನೇನು ಹೆಸರು ಹೇಳ್ತೀರಪ್ಪ, ಬಾಸು, ಈ ಬಾಸು, ಆ ಹೀರೋ, ಕಿಚ್ಚ ಗಿಚ್ಚ ಏನೇನೋ ಹೇಳ್ತೀರ ಅಲ್ವಾ. ನಿಮಗೆ ಸುದೀಪು, ದರ್ಶನ್ ಅವ್ರಿಗೆಲ್ಲ ಏನೇನೋ ಒಂದು ಕೊಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ಗೆ ಅದೆಲ್ಲ ನನ್ಗೆ ಯಾರ್ಯಾರಿಗೆ ಏನೇನು ಹೆಸರು ಅಂತ ನನಗೆ ಗೊತ್ತಿಲ್ಲ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಲ್ವಾ. ದಿ ಬಾಸ್ ಅಂದ್ರೆ ದರ್ಶನ್ ಗೊತ್ತು, ಸುದೀಪ್ ಅಂದ್ರೆ ಕಿಚ್ಚ ಅಂತ ಗೊತ್ತು, ಪುನೀತ್ ರಾಜ್ಕುಮಾರ್ಗೆ ಏನಂತಾರೆ ಪವರ್ ಸ್ಟಾರ್ ಅಂತ. ನೋಡಿ ಇವೆಲ್ಲ ನಿಮ್ಗೆ ಎಷ್ಟು ಬೇಕು ನಮ್ಗಾರೆ ನಾವು ನೆನ್ಪು ಮಾಡ್ಕೊಂಡು ಹೇಳ್ಬೇಕು. ನಿಮ್ಗೆ ಹೆಸರು ಹೇಳ್ತಿದ್ದಂಗೆ ರೆಡಿ ಯಾರೇನು ಅಂತ, ಬಿಕಾಸ್ ಯು ಆರ್ ಇಂಟ್ರೆಸ್ಟೆಡ್ ದಟ್. ಎಸ್, ಇಸ್ ಇಟ್? ಯಾ. ಎ ಫನ್ನಿ ಓಲ್ಡ್ ಮ್ಯಾನ್ ಫಾರ್ ಮೈ ಪಾಪಾಸ್ ರೋಲ್. ನೋಡಿ, ಟಾಲ್ ಮ್ಯಾನ್ ಫಾರ್ ಮೈ ಅಂಕಲ್ ಕ್ಯಾರೆಕ್ಟರ್ ಮಾಡಕ್ಕೆ ಎತ್ತರಕ್ಕಿರೋರು ಒಬ್ಬರನ್ನ ಕರ್ಕೊಂಡು ಬಂದೆ. ಜಸ್ಟ್ ಲೈಕ್ ಯಾರ ತರ ಟಾಲ್ ಮ್ಯಾನ್ ಅಂದ್ರೆ ಯಾರಿದ್ದಾರೆ ಆಕ್ಟರ್ಸ್ ಇಲ್ಲಿ ಇವಾಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಮಿತಾಬ್ ಬಚ್ಚನ್ ಇಸ್ ಟಾಲ್ ಮ್ಯಾನ್ ಆಕ್ಟರ್ಸ್ ಅಲ್ಲಿ. ಅಮಿತಾಬ್ ಬಚ್ಚನೇ ಉದ್ದಕ್ಕಿದ್ದವ್ರು ಅಲ್ವಾ. ಎಸ್, ಹಂಗಿದವ್ರನ್ನೊಬ್ಬರನ್ನ ಅಂಕಲ್ ಕ್ಯಾರೆಕ್ಟರ್ಗೆ ಕರ್ಕೊಂಡು ಬಂದ್ವಿ. ಫಾರ್ ಮೈ ಬ್ರದರ್ಸ್ ಫಾಟ್ ಎನಿ ಡೈನಾಮಿಕ್ ಆಕ್ಟರ್. ಡೈನಾಮಿಕ್ ಅಂದ್ರೆ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋರು, ಆಕ್ಟಿವ್ ಆಗಿರೋರು, ಸ್ಮಾರ್ಟ್ ಆಗಿರೋರು. ಓಕೆ. ಎ ಫನ್ನಿ ಓಲ್ಡ್ ಮ್ಯಾನ್ ಫಾರ್ ಮೈ ಪಾಪಿ ರೂಲ್. ನಮ್ ತಾತನ್ ತರ ಮಾಡೋದಿಕ್ಕೆ ಯಾರ ಒಬ್ಬರನ್ನ ಓಲ್ಡ್ ಮ್ಯಾನ್, ವಯಸ್ಸಾಗಿರೋರ್ನ, ಏಜ್ ಆಗಿರೋರ್ನ ಕರ್ಕೊಂಡು ಬಂದ. ಆ್ಯಂಡ್ ಎ ಸ್ಟನ್ನಿಂಗ್ ಆಕ್ಟರ್ಸ್ ಟು ರಿಫ್ಲೆಕ್ಟ್ ಮಾಮಾಸ್ ಸೋಲ್. ಅಮ್ಮನ ತರ, ಓಕೆ, ಮಮ್ಮಿ ತರ ಮಾಡೋದಿಕ್ಕೆ ಸ್ವಲ್ಪ ಸ್ಮೂತ್ ಆಗಿ ಸಾಫ್ಟ್ ಆಗಿರುವಂತರ್ನ ಕರ್ಕೊಂಡು ಬಂದೆ. And then Mama will give me handicap. The dialogues I read the actors will cram. Mama will give me handicap. ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ನೋಡ್ತಾರಲ್ವಾ, ಕೈಗೆ ಹಿಂಗೆ ಹಾಕೊಂಡು ಹಿಂಗೆ ತೆಗಿತಾರೆ. ದಟ್ಸ್ ಕಾಲ್ಡ್ ಹ್ಯಾಂಡಿಕ್ಯಾಮ್ ಇಲ್ವಾ. ಹ್ಯಾಂಡ್ ಅಂದ್ರೆ ಕೈ, ಕ್ಯಾಮ್ ಕ್ಯಾಮ್ರಾ, ಶಾರ್ಟ್ ಅಲ್ಲಿ ಹ್ಯಾಂಡಿಕ್ಯಾಮ್ ಅಂತಾರೆ ಅದಕ್ಕೆ. ದ ಡೈಲಾಗ್ಸ್ ಐ ರೈಟ್ ದ ಆಕ್ಟರ್ಸ್. ಯಾರ್ಯಾರು ಏನ್ ಡೈಲಾಗ್ ಹೇಳ್ಬೇಕು ಅಂತ ಬರ್ಕೊಟ್ಟು. ಡೈರೆಕ್ಟರ್ ಯಾರು? ಅವನೇ ಅಲ್ವಾ, ಮನೇಲಿ ಇದ್ದವನೇ ಹೀರೋ, ಅವನೇ ಡೈಲಾಗ್ ಬರೀ ಡೈರೆಕ್ಟ್ರು. ಅವ್ರನ್ನೆಲ್ಲ ಬೇರೆ ಆಕ್ಟರ್ಸ್ನ ಕರ್ಕೊಂಡು ಬಂದು ಏನೇನು ಮಾಡಬೇಕು, ಟಾಲ್ ಮ್ಯಾನಿಂಗ್ ಅಂಕಲ್ಲು ಅಲ್ವಾ, ಆಮೇಲೆ ಓಲ್ಡ್ ಆಗಿರೋರಿಗೆ ತಾತ, ಆಮೇಲೆ ಸ್ವಲ್ಪ ಸಾಫ್ಟ್ ಆಗಿರೋರಿಗೆ, ಎಸಿ ಅಮ್ಮ ಥರ ಮಾಡೋರಿಗೆ ಅವ್ರನ್ನ ಕರ್ಕೊಂಡು ಬಂದು. ಆಮೇಲೆ ಕ್ಯಾಮ್ರಾ ಹ್ಯಾಂಡಿಕ್ಯಾಮ್. ಮಾಮಾ ವಿಲ್ ಗಿವ್ ಮಿ ಎ ಹ್ಯಾಂಡಿಕ್ಯಾಮ್. ದ ಡೈಲಾಗ್ಸ್ ಆರ್ ರೈಟ್ ದ ಆಕ್ಟರ್ಸ್ ವಿಲ್ ಕ್ರಾಮ್. ಅದು ಹೇಗೆ ಬಹೆಟ್ ಮಾಡಿಕೊಂಡು ಡೈಲಾಗ್ಸ್ ಏನೇನಿದೆ ಎಲ್ಲ ನೋಡಿಕೊಂಡು ಹೇಳಬೇಕು ಅಂತ ಹೇಳಿದ್ರು ಅವರು. ಓಕೆ. ಐ ವಿಲ್ ಕಾಲ್ ಮೈ ಫ್ರೆಂಡ್ ಆ್ಯಂಡ್ ಐ ವಿಲ್ ಕಾಲ್ ಮೈ ಫ್ರೆಂಡ್ ಟು ಬಿ ದ ಕ್ಯಾಮ್ರಾ ಮ್ಯಾನ್. ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋಕೆ ಒಬ್ರು ಬೇಕಲ್ಲ. ಶೂಟಿಂಗ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತು, ಯು ನೋ ಎವ್ರಿಥಿಂಗ್. ಹೌದು, ಐ ವಿಲ್ ಶೂಟ್ ದ ಪಿಕ್ಚರ್ಸ್, ಮೂವೀಸ್, ಇಸ್ ಇಟ್? ಅಂಡ್ ಡ್ಯೂರಿಂಗ್ ಬ್ರೇಕ್ಸ್ ವಿ ವಿಲ್ ರೆಸ್ಟ್ ಇನ್ ದ ವ್ಯಾನ್. ಆಮೇಲೆ ರೆಸ್ಟ್ ಇದ್ದಾಗ ಅವ್ರದ್ದು ಪಿಕ್ಚರ್ ಮೂವಿ ಅವ್ರದ್ದೇ, ಅವ್ರ ಕಂಪನಿದೇ ಒಂದು ವ್ಯಾನ್ ಬಸ್ ಇರುತ್ತೆ. ಸೊ ಅದರಲ್ಲೆಲ್ಲ ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ. ಮೂವಿ ವ್ಯಾನ್ ಅಲ್ಲಿ ಅಡುಗೆ ಮನೆ ಇರುತ್ತೆ, ಮಲ್ಗೋದಕ್ಕೆ ರೆಸ್ಟ್ ಮಾಡೋಕ್ಕೆ ಪ್ಲೇಸ್ ಇರುತ್ತೆ, ಕುತ್ಕೊಳ್ಳೋಕ್ಕೆ ಚೇರ್ಸ್, ಸೋಫಾ, ನೋಡಿ ಈ ಥರ ಎಲ್ಲ ವ್ಯಾನಲ್ಲೇ ಮಾಡ್ಕೊಂಡಿರ್ತಾರೆ ಅವರು. ಶೂಟಿಂಗ್ ವ್ಯಾನ್ ಅಂತಾನೆ ಇರುತ್ತೆ. ಅವರೆಲ್ಲ ಪಾಪ ಎಲ್ಲೆಲ್ಲ ಹೋಗಿ ಶೂಟ್ ಮಾಡಬೇಕಾದ್ರೆ
ರೆಸ್ಟ್ ಬೇಕಲ್ವ ಅವ್ರಿಗೆಲ್ಲ, ಅಡುಗೆ ಮಾಡ್ಕೊಂಡು ತಿನ್ಬೇಕಲ್ಲ. ಸೊ ಅದರಲ್ಲೇ ಎಲ್ಲ ಫೆಸಿಲಿಟೀಸ್ ಇರೋ ಥರ ಕೆಲವ್ರು ಮಾಡ್ಕೊಂಡಿರ್ತಾರೆ. ಸೊ ಹಾಗೆ ಡ್ಯೂರಿಂಗ್ ಬ್ರೇಕ್ ವಿ ವಿಲ್ ರೆಸ್ಟ್ ಇನ್ ದ ಅವ್ರ ವ್ಯಾನಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ. ಎವ್ರಿ ಆಕ್ಟರ್ ವಿಲ್ ಬಿ ರೆಡಿ ಫಾರ್ ಆಕ್ಟಿಂಗ್. ಆಲ್ ಸೆಟ್ ಆಫ್ ಎಂಜಾಯ್ ಸಮ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ಖುಷಿ ಆಯ್ತು, ಎಲ್ಲ ಆಕ್ಟರ್ಸ್ ಎಲ್ಲ ರೆಡಿ ಆದರು ಆಕ್ಟಿಂಗ್ ಮಾಡಕ್ಕೆ. ದೇ ಆರ್ ಆಲ್ ರೆಡಿ ಟು ಆಕ್ಟ್ ಫಾರ್ ಮೂವಿ. Is it? All set to enjoy some singing and dancing. Somebody singing. What? Dancing. Is it? You know very well. Singing and dancing. They will work with a lot of passions. Passion ಅಂದರೆ ಅವ್ರಿಗೆ ಹೇಗೆ ಮಾಡರ್ನ್ ಏಜಿಗೆ ಯಾವ ಥರ ಬೇಕೋ ಆ ಥರ ಅವರು ಮೂವಿ ಮಾಡಿ ಆ ಒಂದು ಅವ್ರ ಪ್ಯಾಷನ್ ಅಂದರೆ ಇಷ್ಟ ಆಗೋ ರೀತಿನಲ್ಲಿ ಅಲ್ವಾ. ಹಾಗೆ ಆ್ಯಂಡ್ ಕ್ಯಾಮರಾಸ್ action. As soon as I will say lights, camera, action. ಹೇಳಿದ್ ಗೊತ್ತಲ್ಲ, ಹಿಂಗೇನು ಬಟನ್ ಲೈಟ್ ಮೂವೀಸ್ ಕ್ಯಾಮರಾ ಆಕ್ಷನ್ ಅಂತ ಸ್ಟಾರ್ಟ್ ಮಾಡೋದು ಅವಾಗ ಅವರು ಅಲ್ವಾ. ಸೊ ಹಾಗೆ ಮಾಡಿ ಆಕ್ಟಿಂಗು ಏನು ಮಾಡಿಸ್ತಾ ಅಂತ ಗೊತ್ತಾಯ್ತಾ. ಒಂದು ಮೂವಿ ಮಾಡಬೇಕಾದ್ರೆ ಸ್ಟೋರಿ ಫಸ್ಟ್ ಬರಿಬೇಕು, ಸ್ಕ್ರಿಪ್ಟ್ ತಗೋಬೇಕು. ಯಾವ ಥೀಮಲ್ಲಿ? ಫ್ಯಾಮಿಲಿ ಬಗ್ಗೆ. ಆಮೇಲೆ ಫುಲ್ ಸ್ಟೋರಿ ಬರಿಬೇಕಲ್ವಾ. ಫ್ಯಾಮಿಲಿ ಬಗ್ಗೆ ಏನೋ ಅಂದ್ವಿ, ಫ್ಯಾಮಿಲಿಲಿ ಏನಿದೆ, ಯಾರಿದ್ದಾರೆ, ಏನಾಗುತ್ತೆ, ಹೇಗೆ ಮಾಡ್ತಾರೆ, ತಾತ ಹೇಗೆ ಮಾಡ್ತಾರೆ, ಅಜ್ಜಿ ಹೇಗೆ ಮಾಡ್ತಾರೆ, ಅಮ್ಮ ಹೇಗಿರ್ತಾರೆ, ಅವರೆಲ್ಲ ಪಾರ್ಟಲ್ಲಿ ಸ್ಟೋರಿ. ಫ್ಯಾಮಿಲಿ ಸ್ಟೋರಿ ಅಂದ ತಕ್ಷಣ ಎಲ್ಲರೂ ಬರಬೇಕಲ್ವ ಅಲ್ಲಿ. ತಾತ ಬರಬೇಕು, ಅಜ್ಜಿ ಬರಬೇಕು, ಅಂಕಲ್ ಆಂಟಿ ಪಪ್ಪ ಮಮ್ಮಿ ಎಲ್ಲರೂ ಇರಬೇಕು. ಈಗ ನೀವೆಲ್ಲ ಸೀರಿಯಲ್ಗಳು ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಒಂದು ಫ್ಯಾಮಿಲಿ ಸ್ಟೋರಿ ಯಾವ ಥರ ಇರುತ್ತೆ ಅಂತ ಅಲ್ವಾ. ಮಾರ್ನಿಂಗ್ small boy is came for LKG student, I think is talking about serial. Ma'am, serial only ad barutte id barutte. My goodness, small kid, just nursery LKG. ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸ್ಕೂಲಲ್ಲಿ ಅದೆಲ್ಲ ಮಾತಾಡಬಾರ್ದು ಸೀರಿಯಲ್ ಬಗ್ಗೆ. ನೋಡಿ ಮಕ್ಕಳು ಎಷ್ಟು ಇಂಟ್ರೆಸ್ಟ್ ಇವಾಗ ಅಂತ ಎಲ್ಲದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾರೆ, ಕಾನ್ಸಂಟ್ರೇಟ್ ಮಾಡ್ತಾರೆ ಅಲ್ವಾ. ಅಷ್ಟು ನೀವೆಲ್ಲ ಇವಾಗ ಬ್ರಿಲಿಯಂಟ್ ಆಗಿದ್ದೀರಾ, ಬಿಕಾಸ್ ಟೆಕ್ನಾಲಜಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಟೆಕ್ನಾಲಜಿಗೆ ನಾವು ರೀಚ್ ಆಗಬೇಕಂದ್ರೆ ನಾವು ಎಷ್ಟು ಪ್ರಿಪೇರ್ ಆಗಿ ಎಫರ್ಟ್ ಹಾಕ್ಬೇಕು. ನಿಮ್ಗೆ ಹೇಳಿ ಟೀಚರ್ಸ್ಗೆ ಎಷ್ಟು ರಿಸ್ಕ್ ಇದೆ ಅಂತ. ಸುಮ್ಮನೆ ಪಾಠ ಮಾಡೋಕ್ಕಾಗುತ್ತಾ ಅಲ್ವಾ. ಎಸ್, ನಾವೆಷ್ಟು ರೆಡಿ ಆಗಬೇಕು, ಪ್ರಿಪೇರ್ ಆಗಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಕೂತ್ಕೊಂಡು ಕೇಳಿಸ್ಕೊಳ್ಳೋಕ್ಕೂ ನಿಮ್ಗೆ ಕಷ್ಟ. ಕೆಲವರು PDF ತೆಗೆದು ನೋಡಿರಲ್ಲ, ಕ್ಲಾಸ್ ವರ್ಕ್ ಕಂಪ್ಲೀಟ್ ಮಾಡಲ್ಲ, ನೋಟ್ಸು ಕಂಪ್ಲೀಟ್ ಮಾಡಿರಲ್ಲ, ಕ್ಲಾಸ್ ವರ್ಕ್ ಹೋಮ್ವರ್ಕ್ ಎಲ್ಲೋ ಒಂದಿಬ್ರು ಅಲ್ವಾ. somebody is there completing the class work notes, homework, remaining all incomplete. ಯಾಕೆ ಕ್ಲಾಸ್ ಮಾಡೋದು ನಾವು? ಏನು ಕಷ್ಟ ಬರೆಯೋದಕ್ಕೆ ನಿಮಗೆ? ಯಾಕೆ ಬರೆಯಲ್ಲ ನೀವು? ಮ್ಯಾಮ್ ಬೈಬೇಕು, ಇಲ್ಲಿ ಸ್ಕೂಲ್ ಕರ್ಸ್ಕೋಬೇಕು, ಗಂಟೆಗಟ್ಟಲೆ ಕೂತ್ಕೊಂಡು ಬರೀಬೇಕು. ಕಂಟಿನ್ಯೂಸ್ ಆಗಿ ನೀವು ಬರೀತೀರಾ. ಯು ಕಾಂಟ್ ರೈಟ್ ಲೈಕ್ ದಟ್ ಕಂಟಿನ್ಯೂಸ್ಲಿ. ಯು ಶುಡ್ ನಾಟ್ ರೈಟ್ ಲೈಕ್ ದಟ್ ಆಲ್ಸೋ. ಕಂಟಿನ್ಯೂಸ್ ಆಗಿ 3-4 hours ಕೂತ್ಕೊಂಡು ಬರೆಯೋಕ್ಕಾಗತ್ತಾ? ಬರೀಬಾರ್ದು ನೀವು ಮಕ್ಕಳು ಆ ಥರ. ಯು ಶುಡ್ ಟೇಕ್ ರೆಸ್ಟ್. 1 hour ಬರೀತೀರಾ, ಜಸ್ಟ್ 5 minutes ರಿಲ್ಯಾಕ್ಸ್ ಆಗಬೇಕು. ಬಟ್ ಪನಿಷ್ಮೆಂಟ್ ತಗೋತೀರಿ ಯಾಕೆ? ಮನೆಯಲ್ಲೇ ನೀವೆಲ್ಲ ವರ್ಕ್ ಕರೆಕ್ಟಾಗಿ ಮಾಡಿಬಿಟ್ರೆ ಯಾಕೆ ಸ್ಕೂಲಿಗೆ ಬರೋ ಪನಿಷ್ಮೆಂಟು? ಈ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಅಲ್ವಾ. ಆನ್ಲೈನ್ ಕ್ಲಾಸ್ ನೋಡಲ್ಲ, ಕ್ಲಾಸ್ ವರ್ಕ್ ಹೋಮ್ವರ್ಕ್ ಬರೆಯಲ್ಲ, ಹಾಗೆ ಮಾಡಲ್ಲ. ಮನೆ ಅಂದಮೇಲೆ ಎಲ್ಲ ಇರುತ್ತೆ, ಸ್ಟೋರಿ ಹೇಳ್ತಾ ಇದ್ರು. ಓಕೆ, ಹಾಗೆ ಅಲ್ವಾ. ಅಂಕಲ್ಲು ಉದ್ದಕ್ಕಿರೋ ಅಂಕಲ್ನ ಕರ್ಕೊಂಡು ಬಂದ ಅಲ್ಲ, ತಾತ ಥರ ಇರೋರೊಬ್ಬರು ಕರ್ಕೊಂಡು ಬಂದ. ಆ್ಯಕ್ಟ್ ಮಾಡೋಕೆ ಆ ಥರ ಬರ್ತಲ್ವಾ ಸೀರಿಯಲಲ್ಲಿ ನೋಡ್ತೀರಿ. ಅಮ್ಮ ಥರ ಒಬ್ಬರು, ತಾತ ಥರ ಒಬ್ಬರು, ಅವ್ರಿಗೆಲ್ಲ ಮೇಕಪ್ ಮಾಡಿ ಡ್ರೆಸ್ ಹಾಕಿ ಅಜ್ಜಿ ತಾತ ಥರನೇ ಮಾಡಿರ್ತಾರೆ. ಈ ಚಿಕ್ಕ ಮಕ್ಕಳಿಗೆಲ್ಲ ನೋಡಿದಾಗ ಅವ್ರಿಗೂ ಹಂಗೆ ಡ್ರೆಸ್ ಹಾಕಿರ್ತಾರಲ್ವಾ ಆ್ಯಕ್ಟ್ ಮಾಡ್ಬೇಕಾರೆ. ಕೆಲವರಿಗೆಲ್ಲ ಈ ಡ್ರಾಮಾ ಜೂನಿಯರ್ಸಲ್ಲೆಲ್ಲ ನೋಡಿದ್ದೀರಾ ನೀವು ಅಲ್ವಾ. ಎಲ್ಲರಲ್ಲ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಜ್ಜಿ ತಾತ ಥರ ಅಪ್ಪ ಅಮ್ಮ ಥರ ಎಲ್ಲ ಮೇಕಪ್ ಮಾಡಿ ಡ್ರೆಸ್ ಎಲ್ಲ ಹಾಕಿ ಆ್ಯಕ್ಟ್ ಮಾಡಿಸಿರ್ತಾರೆ ಅಲ್ವಾ. ಸೊ ಹಾಗೆ ಇಲ್ಲೂ ಹಂಗೆ ಒಂದು ಮೂವಿ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕೊನೆಗೆ ಅದನ್ನು ಅವನು ಸೆಲೆಕ್ಟ್ ಮಾಡಿದ. ಚೂಸಿ ಕರೆಕ್ಟಾಗಿ ಸೆಟ್ ಮಾಡಿ ಏನು ಮಾಡಬೇಕು, ಒಂದು ಸ್ಕ್ರಿಪ್ಟ್ ಬರೋದು. ಯಾವುದ್ರ ಬಗ್ಗೆ? ಫ್ಯಾಮಿಲಿ ಬಗ್ಗೆ, ಅಬೌಟ್ ಫ್ಯಾಮಿಲಿ. ಆ್ಯಂಡ್ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಸ್ಪಾನ್ಸರ್ ಯಾರು ಸಿಕ್ಕರು? ಅವ್ರ ಡ್ಯಾಡಿನೇ. ಪಪ್ಪ ಓನ್ಲಿ ಸ್ಪಾನ್ಸರ್. ಇಸ್ ಇಟ್? ಆ್ಯಂಡ್ ಪಪ್ಪಿ ವಾಂಟ್ಸ್ ಟು ರೀಡ್ ಬಟ್ ಲಾಸಸ್ ಈಸ್ ಗ್ಲಾಸ್. ಆ ಜೋಕ್ ಇದೆ ಒಂದು, ನೋಡಿರ್ಬೇಕು ನೀವು. ಯಾವುದ್ರಲ್ಲ ಒಂದು
ಅವ್ರ ಅಜ್ಜಿ ಏನೋ ಹುಡ್ಕಾಡ್ತಿರ್ತಾರೆ, ಅವ್ರ ಅಮ್ಮನೂ ಒಂದ್ಸಾರಿ ಅವ್ರ ಅಮ್ಮ ಹುಡ್ಕಾಡ್ತಿರ್ತಾರೆ. ಏನು ಹುಡ್ಕ್ತಾ ಇದೆಯಮ್ಮ ಅಂತ ಕೇಳ್ತಾರೆ. ಏನು ಹುಡ್ಕಾಡ್ತಿದ್ಯಾ? ಅಯ್ಯೋ ನಾನು ನೋಡೋ ಸ್ಪೆಕ್ಸೇ ಇಲ್ಲ, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಹುಡ್ಕಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಪಾಪ ಅವರೆಲ್ಲ ಮನೆಯೆಲ್ಲ ಹುಡುಕ್ತಾರೆ. ಆಮೇಲೆ ನೋಡ್ತಾರೆ, ಎಲ್ಲಿರುತ್ತೆ ಸ್ಪೆಕ್ಸು? ಇಲ್ಲೇ ಇರುತ್ತೆ. ತಾತ ಏನು ತಲೆ ಮೇಲೆ ಹಾಕೊಂಡಿರುತ್ತೆ ಸ್ಪೆಕ್ಸ್ನ, ಮನೆಯೆಲ್ಲ ಹುಡ್ಕಾಡುತ್ತೆ. ಸ್ಪೆಕ್ಸ್ ಇಲ್ಲಿ ಇಟ್ಕೊಂಡು ಮನೇಲಿ ಸಿಗುತ್ತಾ? ಸೊ ಅದು ಕಾನ್ಸೆಪ್ಟ್. ಓಕೆ, ನೋಡಿ ಅಲ್ವಾ? ಇಲ್ಲಿ ತಲೆ ಮೇಲೆ ಸ್ಪೆಕ್ಸ್ ಇಟ್ಕೊಂಡು ನಾನು ಸ್ಪೆಕ್ಸ್ ಎಲ್ಲ ಕೊಡೋದಾಗಿದೆ ಅಂತೆಲ್ಲ ಹುಡ್ಕಾಡ್ತಾ ಇದ್ರೆ ಎಲ್ಲಿ ಸಿಕ್ಕುತ್ತೆ? ಅದು ಬೇರೆ ಎಲ್ಲರೂ ಮನೇಲಿ ಇದ್ರೆ ತಾನೇ ಸಿಗಕ್ಕೆ. ತಲೆ ಮೇಲೆ ಇದೆ, ಎಲ್ಲಿ ಸಿಕ್ಕುತ್ತೆ? ಆಮೇಲೆ ಫೈನಲ್ ಆಗಿ ಯಾರಾದ್ರೂ ಒಬ್ರು ನೋಡ್ತಾರೆ. ನೋಡ್ಬಿಟ್ಟು ಅಯ್ಯೋ ಪಾಪಿ, ಸಿ ಯುವರ್ ಗ್ಲಾಸ್ ಇಸ್ ಆನ್ ಯುವರ್ ಹೆಡ್ ಓನ್ಲಿ. ನಿನ್ ತಲೆ ಮೇಲೆ ಇಟ್ಕೊಂಡು ಎಲ್ಲೆಲ್ಲ ಹುಡ್ಕಾಡ್ತಿದೀಯಾ ಅಂತ. ದೆನ್ ಐ ಗಿವ್ ನ್ಯೂ ಐಡಿಯಾಸ್. ಇದನ್ನ ಇಟ್ಕೊಂಡು ಅದನ್ನ ನೋಡಿದ ತಕ್ಷಣ ಒಂದು ಐಡಿಯಾ ಬಂತು. ಇದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ಮಾಡಬಾರ್ದು? ಫನ್ನಿ ತಮಾಷೆಯಾಗಿ ತಾತ ಸ್ಪೆಕ್ಸು ಕಳ್ಕೊಂಡಿದ್ದೀನಿ ಅಂತ ಹುಡ್ಕಾಡ್ಸಿ ತಲೆ ಮೇಲೆ ಇಟ್ಕೊಂಡಿದ್ರು, ಅಲ್ಲೇ ಇತ್ತದು ಎಲ್ಲರಿಗೂ. ಅದು ಒಂದು ಆ ಥರ ಒಂದು ಜೋಕ್ ಮಾಡ್ಬೋದಲ್ವಾ? ಮಾಡಿ ನೋಡಿ ನೀವು ಮನೆಯಲ್ಲಿ. ಇದನ್ನೇ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಬೇರೆ ಏನಾದರೂ ತಾತ ಸ್ಪೆಕ್ಸ್ ಹಾಕೋದು ನೀವು ಹಾಕೊಳ್ಳಲ್ಲ ಅಲ್ಲ, ಬೇರೆ ಏನಾದರೂ ಆ ಥರ ಒಂದು ಜಸ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ಒಂದು ಮಾಡಿ. ಮತ್ತು ನಿಜವಾಗ್ಲೂ ಕ್ಯಾಮ್ರಾ ಬೇಕಂತೆಲ್ಲ ಕೇಳಬೇಡಿ, ಜಸ್ಟ್ ಆ್ಯಕ್ಟಿಂಗ್ ಅಷ್ಟೇ. ನಿಮಗೆ ಮಿಮಿಕ್ರಿ ಇದೆಲ್ಲ ಮಾಡಿಸ್ತೀವಲ್ಲ, ಮೊನೋ ಆ್ಯಕ್ಟಿಂಗ್ ಎಲ್ಲ ಮಾಡಿಸ್ತೀವಲ್ಲ, ಆ ಥರ ಎಲ್ಲ ಮಾಡಿಬಿಟ್ಟು ನೀವೇ ಜಸ್ಟ್ ಇವೆಲ್ಲ ಎಂಜಾಯ್ ಮಾಡ್ಬೋದು ಮನೆಯಲ್ಲಿ ಅಲ್ವಾ? ಇವೆಲ್ಲ ಆ್ಯಕ್ಟಿವಿಟೀಸ್ ನೀವು ಮಾಡಲ್ಲ, ನಿಮ್ಮ ಆ್ಯಕ್ಟಿವಿಟೀಸೇ ಬೇರೆ ಅಲ್ವಾ? ಕಲರಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋದು ಅಲ್ವಾ? ಒಂದು ಫನ್ನಿ ಗೇಮ್ ಆಡೋದು, ಆಮೇಲೆ ವರ್ಡ್ ಪಝಲ್ಸ್ ಎಲ್ಲ ಹೇಳಿದೆ ನಾನು ಲಾಸ್ಟ್ ಇಯರ್. ಇನ್ ದ ಟೆಕ್ಸ್ಟ್ ಬುಕ್ ವರ್ಡ್ ಪಝಲ್ಸ್ ಇದೆ, ದಟ್ ಆಲ್ಸೋ ಯು ಕ್ಯಾನ್ ಡೂ, ಬಟ್ ಯು ಆರ್ ನಾಟ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಬರೆಸ್ತಾ ಇರೋದು ಎಷ್ಟೋ ಪಝಲ್ಸು, ಆಮೇಲೆ ನೋಡಿ ಈ ಥರದ್ದೆಲ್ಲ ಲೆಟರ್ ರೈಟಿಂಗ್ ಇರುತ್ತೆ. ಇವೆಲ್ಲ ಟ್ರೈ ಮಾಡ್ಬೋದಲ್ವಾ ನೀವು? ನೋ ವಿ ಕಾಂಟ್ ಡೂ ಆಲ್ ದೋಸ್ ಇನ್ ಅನ್ ಆನ್ಲೈನ್ ಕ್ಲಾಸ್ ಆನ್ 20 minutes. 20 ನಿಮಿಷದಲ್ಲಿ ನೀವು ಕಾಂಟ್ ಡೂ, ಇಸ್ ಇಟ್? ನಮಗೆ ಲೆಸನ್ ಮಾಡೋಷ್ಟೇ ಟೈಮ್ ಆಗೋಗ್ಬಿಡುತ್ತೆ. ಇದನ್ನೆಲ್ಲ ನೀವು ಮಾಡಬೇಕು. ನೋಡಿ ನಾವು ಗ್ರಾಮರ್ ಮಾಡ್ಬೋದು, ಟೈಮ್ ಇರುತ್ತೆ ನಿಮಗೆ. ಇದೆಲ್ಲ ಡಿಸ್ಕಷನ್ ಗ್ರೂಪ್ ಮಾಡಿಕೊಂಡು ಅಲ್ವಾ? ಒಳ್ಳೆಯದು, ನಿಮ್ಮ ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಗೊತ್ತಿಲ್ಲದಿರೋದನ್ನೇನೋ ಮಾಡಬೇಕು, ಯಾವುದಿದೆ ಬುಕ್ಕಲ್ಲಿ ನೋಡಬೇಕು. ನೋಡಿ ಅಲ್ವಾ ಎಷ್ಟು ಚೆನ್ನಾಗಿದೆ ಇದೆಲ್ಲ. ನೋಡಿ ಇಲ್ಲಿ ವರ್ಡ್ ಕೊಟ್ಟಿದ್ದಾರೆ, ವರ್ಕು, ರೂಟ್ ವರ್ಡು, ಫ್ಲೆಕ್ಸು, ರೂಟ್ ವರ್ಡು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದಬೇಕು ನೀವು ಅಲ್ವಾ? ನಾವು ಇಲ್ಲಿ ಕ್ಲಾಸಲ್ಲಾದರೆ 2 days ಒಂದು ಲೆಸನ್ ಮಾಡಿ ನೆಕ್ಸ್ಟ್ ಕ್ಲಾಸ್ ವರ್ಕು ಹೋಮ್ವರ್ಕ್ ಬರ್ಸ್ಬೋದು. ಬಟ್ ಆನ್ಲೈನಲ್ಲಿ ಏನಾಗುತ್ತೆ ಅಂದರೆ ನಮಗೆ 20 minutesಲ್ಲಿ ಎಷ್ಟು ಟೈಮ್ ಸಿಕ್ಕುತ್ತೋ ಅಷ್ಟರಲ್ಲಿ ನಿಮ್ಗೆ ಲೆಸನ್ ಮಾಡಿರ್ತೀವಿ. ಗೊತ್ತಾಗ್ತಿದ್ರೆ ಡೌಟ್ ಇದ್ರೆ ಹೇಳಿ, ಕ್ಲಿಯರ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಯು ಕ್ಯಾನ್ ಡೂ ದಟ್, ಇಸ್ ಇಟ್? ನೋಡಿ ರೀಡ್ ದ ಇನ್ಫಾರ್ಮೇಶನ್ ಬಿಲೋ, ರೈಟ್ ದ ಶಾರ್ಟ್ ಬಯೋಗ್ರಫಿ ಆಫ್ ಜಿಮ್. ನೋಡಿ ಇದೆಲ್ಲ ಓದಬೇಕು ನೀವು. ಏನು ಓದಲ್ಲ, ನಾವು ಎಷ್ಟು ಆನ್ಲೈನ್ ಮಾಡಿರ್ತೀರೋ ಅಷ್ಟೇ ಸಾಕು. PDF ಎಷ್ಟು ಕಳಿಸಿರ್ತೀವೋ ಅಷ್ಟೇ ಸಾಕು. ಎಲ್ಲೋ ಒಬ್ಬರೋ ಇಬ್ಬರೋ ಎನಿ 1 or 2 ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಓಕೆ, ದೇ ಆರ್ ರಿಪ್ಲೈಂಗ್. ಬಟ್ ನೀವೇನು ನೋಡಲ್ಲ, ಪೇರೆಂಟ್ಸೇ ನೋಡ್ಬೇಕಷ್ಟೇ, ಅವರೇ ಚೆಕ್ ಮಾಡಬೇಕು. ಯು ಡೋಂಟ್ ವಾಂಟ್ ಎನಿಥಿಂಗ್, ಜಸ್ಟ್ ಯು ಆರ್ ವಾಚಿಂಗ್ ಆ್ಯಂಡ್ ರೈಟಿಂಗ್, ಗೋಯಿಂಗ್ ಔಟ್ಸೈಡ್. ಪೇರೆಂಟ್ಸ್ ಎಲ್ಲ ಮಾಡಬೇಕು, ನೀವೇನು ಮಾಡೋಕ್ಕಾಗಲ್ಲ. ಯಾಕೆ? ನೋ ಇಂಟ್ರೆಸ್ಟ್, ಇಸ್ ಇಟ್? ನಾವು ರೀಡ್ ದ ಪೋಯಮ್. ಓಕೆ, read and write. Poem one time bari. Okay. Full poem bari to 4th standard. Okay. Write full poem. Read and write. Poem. Page number. By head ಮಾಡಿಸಬೇಕು actually ನಿಮಗೆ ಗೊತ್ತಾ? You are not giving that. You should by head that poem. But ನೀವು ಮಾಡಲ್ಲ. Because why? We are all so lazy fellas, is it? Yes, page number 52. Okay, page number 52. Yes, is it? Read that poem. Read the poem and learn. Not only reading, ಸುಮ್ಮನೆ ಓದ್ಬಿಡೋದಲ್ಲ, ಕಲ್ತ್ಕೋಬೇಕು.
ರೀಡ್ ಅಂಡ್ ಲರ್ನ್ ಅಂತ ಯಾಕೆ ಹೇಳೋದು? ಓದಬೇಕು, ಓದಿ ಕಲಿಬೇಕು. ನಾನು ಹೇಳಿದ್ದೀನಿ, ಟೇಕ್ ಡಿಕ್ಷನರಿ ಅಂಡ್ ರೀಡ್ ದ ಸೆಂಟೆನ್ಸ್ ವರ್ಡ್ಸ್. ಓಕೆ, ಎನಿ ಡೌಟ್ಸ್ ಕ್ಲಾರಿಫೈ ವಿತ್ ದ ಡಿಕ್ಷನರಿ. ನಿಮ್ಗೆ ಯಾವ ಪದ ಅರ್ಥ ಆಗದಿದ್ರೆ ಡಿಕ್ಷನರಿ ತೆಗೆದು ನೋಡಿ ಅಂತ ಹೇಳಿದ್ದೀನಿ. ಮಾಡಿದ್ದೀರಾ ಒಬ್ಬರಾದ್ರ ಕೆಲಸ? ನೀವು ಮಾಡಲ್ಲ. ಮಾಡಿದ್ದೀರಾ? ಮಾಡಿದ್ರೆ ಓಕೆ, ಇಟ್ಸ್ ಓಕೆ. ಮಾಡಿರೋರು ಓಕೆ, ಮಾಡದೇ ಇರೋರು ಏನು ಮಾಡಬೇಕು? ಹಾಂ ಹೇಳಿ, ನಾನೇ ಬರ್ತೀನಿ ನಿಮ್ಮ ಮನೆಗೆ. ಮಾಡದೇ ಇರೋರಿಗೆ ಬರಲಾ? ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ ಬರೋಕ್ಕೆ, ನೀವೇ ಮಾಡಿ. ಓಕೆ, ಡೂ ಯೋರ್ ಸೆಲ್ಫ್. ಓಕೆ, ಯು ಆರ್ ಆಲ್ ಗುಡ್ ಚಿಲ್ಡ್ರನ್ಸ್. ನೋ, sit and read, you concentrate for studies, do homework, complete class work and homework compulsory. Is it? We will see in next class. Okay, take care, bye.